ಪುಷ್ಪಾ ಮುರುಗೇಶ್ ಕುಳಿದ್. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಭಾರತದಲ್ಲಿ ಹಳ್ಳಿಗಳಲ್ಲಿ ವಾಸಿಸುವ ಜನರ ಮುಖ್ಯ ಉದ್ಯೋಗವೇನೆಂದ್ರೆ ಕೃಷಿ. ಆದಾಗ್ಯೂ ಈ ದಿನಗಳಲ್ಲಿ ಜನರು ಸಣ್ಣ ಉತ್ಪಾದನೆ, ಸಾರಿಗೆ, ಅಂಗಡಿ, ಕೀಪಿಂಗ್ ಇತ್ಯಾದಿ ಸೇರಿದಂತೆ ಹಲವಾರು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಅಧಿವೇಶನದಲ್ಲಿ ರಾಂಪುರ ಗ್ರಾಮದ ಕಥೆಯನ್ನ ನೋಡೋಣ. ಇದು ಒಂದು ಹಳ್ಳಿಯಲ್ಲಿನ ವಿವಿಧ ರೀತಿಯ ಉತ್ಪಾದನಾ ಚಟುವಟಿಕೆಗಳ ಮೂಲಕ ನಿಮ್ಮನ್ನ ಕರೆದೊಯ್ಯುತ್ತೆ. 10ನೇ ತರಗತಿಯ ಸಾಮಾಜಿಕ ಅಧ್ಯಯನದಿಂದ ರಾಂಪುರ ಗ್ರಾಮ ಆರ್ಥಿಕತೆಯಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು. ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಒಂದು ಹಳ್ಳಿಯಲ್ಲಿ ಕೃಷಿ ಚಟುವಟಿಕೆಗಳು ಗ್ರಾಮದಲ್ಲಿ ಕೃಷಿ ಪದ್ಧತಿ ಅನುಸರಿಸಲಾಗಿದೆ. ರಾಂಪುರದಲ್ಲಿ ಭೂ ಹಂಚಿಕೆಯನ್ನ ವಿಶ್ಲೇಷಿಸಿ. ಕೀವರ್ಡ್ಗಳು: ಹೆಚ್ಚುವರಿ ಉತ್ಪಾದನೆ ಅಥವಾ ಪೂರೈಕೆಯ ಅಧಿಕ. ಸರಕುಗಳು: ತಾಮ್ರ ಅಥವಾ ಕಾಫಿಯಂತಹ ಕಚ್ಚಾ ವಸ್ತು ಅಥವಾ ಪ್ರಾಥಮಿಕ ಕೃಷಿ ಉತ್ಪನ್ನವನ್ನ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ನದಿ ಜಲಾನಯನ ಪ್ರದೇಶ. ನದಿಯ ಜಲಾನಯನ ಪ್ರದೇಶವು ನದಿ ಮತ್ತು ಅದರ ಎಲ್ಲಾ ಉಪನದಿಗಳಿಂದ ಬರಿದು ಹೋದ ಪ್ರದೇಶವಾಗಿದೆ. ಪರ್ಷಿಯನ್ ವೀಲ್. ಕೃಷಿಗಾಗಿ ಬಳಸುವ ನೀರು ಎತ್ತುವ ಸಾಧನ. ಪರಿಕಲ್ಪನೆಯ ನಕ್ಷೆಯನ್ನ ಗಮನಿಸಿ. ರಾಂಪುರದಲ್ಲಿ ಕೃಷಿ. ರಾಂಪುರವು ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿರುವ ಗಂಗಾ ನದಿಯ ಜಲಾನಯನ ಪ್ರದೇಶದ ಫಲವತ್ತಾದ ಮೆಕ್ಕಲು ಬಯಲಿನಲ್ಲಿದೆ. ಪಂಜಾಬ್ ಮತ್ತು ಹರಿಯಾಣದ ಜೊತೆಗೆ ಪಶ್ಚಿಮ ಉತ್ತರ ಪ್ರದೇಶವು ಕೃಷಿ ಸಮೃದ್ಧ ಪ್ರದೇಶವಾಗಿದೆ. ಈ ಗ್ರಾಮವು ಅಕ್ಕಪಕ್ಕದ ಹಳ್ಳಿಗಳು ಮತ್ತು ನಗರಗಳೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದಿದೆ. ರಾಯ್ಗಂಜ್ ಎಂಬ ದೊಡ್ಡ ಗ್ರಾಮವು ರಾಂಪುರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಾ ಹವಾಮಾನಕ್ಕೂ ಸೂಕ್ತವಾಗಿದೆ. ಈ ರಸ್ತೆಯು ರಾಯ್ಗಂಜ್ ಅನ್ನ ಹತ್ತಿರದ ಸಣ್ಣ ಪಟ್ಟಣದ ಜಹಾಂಗೀರಾಬಾದ್ಗೆ ಸಂಪರ್ಕಿಸುತ್ತದೆ. ಈ ರಸ್ತೆಯಲ್ಲಿ ವಿವಿಧ ರೀತಿಯ ಸಾರಿಗೆಗಳು ಗೋಚರಿಸುತ್ತವೆ. ಎತ್ತಿನ ಗಾಡಿಗಳು, ಟಾಂಗಾಗಳು ಮತ್ತು ಬೆಲ್ಲ ಮತ್ತು ಇತರ ಸರಕುಗಳನ್ನ ತುಂಬಿದ ಬೋಗಿಗಳಿಂದ ಮೋಟಾರು ವಾಹನಗಳು
ಜೀಪ್‌ಗಳು, ಟ್ರ್ಯಾಕ್ಟರ್‌ಗಳು ಮತ್ತು ಟ್ರಕ್‌ಗಳಂತಹ ಮೋಟಾರು ವಾಹನಗಳು ರಾಂಪುರದಲ್ಲಿ ಕೃಷಿಯು ಮುಖ್ಯ ಉತ್ಪಾದನಾ ಚಟುವಟಿಕೆಯಾಗಿದೆ. ಬಹುಪಾಲು ದುಡಿಯುವ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ಭೂಮಿ ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳು. ಕೃಷಿ ಉತ್ಪಾದನೆಗೆ ಭೂಮಿ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಆದಾಗ್ಯೂ ಸಾಗುವಳಿಯಲ್ಲಿರುವ ಭೂಪ್ರದೇಶವು ಪ್ರಾಯೋಗಿಕವಾಗಿ ಸ್ಥಿರವಾಗಿದೆ. 1921ರಲ್ಲಿ ಅನೇಕ ಕಾಡುಗಳನ್ನ ತೆರವುಗೊಳಿಸಲಾಯಿತು ಮತ್ತು ಪಾಳು ಭೂಮಿಗಳನ್ನ ಕೃಷಿಯೋಗ್ಯ ಭೂಮಿಯಾಗಿ ಪರಿವರ್ತಿಸಲಾಯಿತು. ಅಲ್ಲಿಂದೀಚೆಗೆ ಸಾಗುವಳಿ ಭೂಮಿಯಲ್ಲಿ ವಿಸ್ತರಣೆಯಾಗಿಲ್ಲ. ಇದು ರಾಂಪುರದಲ್ಲಿ ಕೃಷಿ ಮಾಡಲು ಭೂಮಿಯೇ ಉಳಿದಿಲ್ಲ. ರಾಂಪುರ ಮತ್ತು ದೇಶಾದ್ಯಂತ ಯಾವ ರೀತಿಯ ಬೆಳೆಗಳನ್ನ ಬೆಳೆಯಲಾಗುತ್ತೆ ಎಂಬುದನ್ನ ಈಗ ನೋಡೋಣ. ಮುಖ್ಯವಾಗಿ ಎರಡು ರೀತಿಯ ಬೆಳೆಗಳನ್ನ ರೈತರು ಬೆಳೆಯುತ್ತಾರೆ: ರಬಿ ಮತ್ತು ಖಾರಿಫ್. ರಾಬಿ ಬೆಳೆಗಳನ್ನ ಚಳಿಗಾಲದಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಬಿತ್ತಲಾಗುತ್ತೆ ಮತ್ತು ಏಪ್ರಿಲ್ನಿಂದ ಜೂನ್ ವರೆಗೆ ಬೇಸಿಗೆಯಲ್ಲಿ ಕೊಯ್ಲು ಮಾಡಲಾಗುತ್ತೆ. ಖಾರಿಫ್ ಬೆಳೆಗಳನ್ನ ದೇಶದ ವಿವಿಧ ಭಾಗಗಳಲ್ಲಿ ಮಾನ್ಸೂನ್ ಆರಂಭದೊಂದಿಗೆ ಬೆಳೆಯಲಾಗುತ್ತೆ ಮತ್ತು ಸೆಪ್ಟೆಂಬರ್ನಿಂದ ಅಕ್ಟೋಬರ್ ವರೆಗೆ ಕೊಯ್ಲು ಮಾಡಲಾಗುತ್ತೆ. ರಾಂಪುರದಲ್ಲಿ ಮಳೆಗಾಲದಲ್ಲಿ ರೈತರು ಜೋಳ ಮತ್ತು ಬಜ್ರಾ ಬೆಳೆಯುತ್ತಾರೆ. ಇವುಗಳನ್ನ ಜಾನುವಾರುಗಳ ಆಹಾರವಾಗಿಯೂ ಬಳಸಲಾಗುತ್ತೆ. ಅದರ ನಂತರ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಆಲೂಗಡ್ಡೆ ಬೆಳೆಯಲಾಗುತ್ತೆ. ಚಳಿಗಾಲದಲ್ಲಿ ಹೊಲಗಳಲ್ಲಿ ಗೋಧಿಯನ್ನ ಬಿತ್ತಲಾಗುತ್ತೆ. ಅದು ಕುಟುಂಬದ ಬಳಕೆಗೆ ಮತ್ತು ಹೆಚ್ಚುವರಿಯನ್ನ ರಾಯ್ಗುಂಜ್ನ ಮಾರುಕಟ್ಟೆ ಅಂಗಳದಲ್ಲಿ ಮಾರಾಟ ಮಾಡಲು ಬಳಸಲಾಗುತ್ತೆ. ಭೂಮಿಯ ಒಂದು ಭಾಗವನ್ನ ಕಬ್ಬು ಉತ್ಪಾದನೆಗೆ ಬಳಸಲಾಗುತ್ತೆ. ಇದನ್ನ ವರ್ಷಕ್ಕೊಮ್ಮೆ ಕಟಾವು ಮಾಡಲಾಗುತ್ತೆ. ಕಬ್ಬನ್ನ ಕಚ್ಚಾ ರೂಪದಲ್ಲಿ ಅಥವಾ ಬೆಲ್ಲವಾಗಿ ಹತ್ತಿರದ ಪಟ್ಟಣವಾದ ಜಹಾಂಗೀರಾಬಾದ್ನಲ್ಲಿ ವ್ಯಾಪಾರಿಗಳಿಗೆ ಮಾರಲಾಗುತ್ತೆ. ಮಲ್ಟಿಪಲ್ ಕ್ರಾಪಿಂಗ್ ಅಂದ್ರೆ ಏನು? ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೆಯುವುದನ್ನ ಬಹುಬೆಳೆ ಎಂದು ಕರೆಯಲಾಗುತ್ತೆ. ಭೂಮಿಯಿಂದ ಉತ್ಪಾದನೆಯನ್ನ ಹೆಚ್ಚಿಸುವ ಸಾಮಾನ್ಯ ವಿಧಾನವಾಗಿದೆ.
ರಾಂಪುರದ ರೈತರು ಉತ್ತಮ ಅಭಿವೃದ್ಧಿ ಹೊಂದಿದ ನೀರಾವರಿ ವ್ಯವಸ್ಥೆಯಿಂದ ವರ್ಷದಲ್ಲಿ 3 ವಿಭಿನ್ನ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುತ್ತೆ. ರಾಂಪುರ್ ವಿದ್ಯುತ್ ಪಡೆದಾಗ ಅದು ನೀರಾವರಿ ವ್ಯವಸ್ಥೆಯನ್ನ ಬದಲಾಯಿಸಿತು. ಹಿಂದೆ ರೈತರು ಬಾವಿಗಳಿಂದ ನೀರು ಸೇದಲು ಮತ್ತು ಸಣ್ಣ ಪ್ರದೇಶಗಳಿಗೆ ನೀರಾವರಿ ಮಾಡಲು ಪರ್ಷಿಯನ್ ಚಕ್ರಗಳನ್ನ ಬಳಸ್ತಾ ಇದ್ರು. ಈಗ ಜನರು ವಿದ್ಯುತ್ ಚಾಲಿತ ಕೊಳವೆ ಬಾವಿಗಳನ್ನ ಹೊಂದಿದ್ದಾರೆ. ಅದನ್ನ ಹೆಚ್ಚು ದೊಡ್ಡ ಪ್ರದೇಶಗಳಿಗೆ ನೀರಾವರಿ ಮಾಡಲು ಬಳಸಬಹುದಾಗಿದೆ. ಭಾರತದಲ್ಲಿ ನದಿಯ ಬಯಲು ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶಗಳು ಚೆನ್ನಾಗಿ ನೀರಾವರಿ ಹೊಂದಿವೆ. ಆದರೆ ಡೆಕ್ಕನ್ ಪ್ರಸ್ಥಭೂಮಿಯಂತಹ ಪ್ರಸ್ಥಭೂಮಿ ಪ್ರದೇಶಗಳು ಕಡಿಮೆ ಮಟ್ಟದ ನೀರಾವರಿಯನ್ನ ಹೊಂದಿದೆ. ಭಾರತದಲ್ಲಿ ಎಲ್ಲಾ ಗ್ರಾಮಗಳು ಅಂತಹ ಹೆಚ್ಚಿನ ಮಟ್ಟದ ನೀರಾವರಿ ಹೊಂದಿಲ್ಲ. ಇಂದಿಗೂ ದೇಶದ ಒಟ್ಟು ಸಾಗುವಳಿ ಪ್ರದೇಶದ ಶೇಕಡಾ 40ಕ್ಕಿಂತ ಕಡಿಮೆ ಪ್ರದೇಶಕ್ಕೆ ನೀರಾವರಿ ಇದೆ. ಉಳಿದ ಪ್ರದೇಶಗಳಲ್ಲಿ ಕೃಷಿಯು ಹೆಚ್ಚಾಗಿ ಮಳೆಯ ಮೇಲೆ ಅವಲಂಬಿತವಾಗಿದೆ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆ ಮತ್ತು ಅತಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕುಸಿಯುತ್ತಿದೆ. ನೀರಿನ ಪರಿಸ್ಥಿತಿಯು ಅಷ್ಟೇ ಆತಂಕಕಾರಿಯಾಗಿದೆ. ರಾಂಪುರದಂತೆಯೇ ಭಾರತದಲ್ಲಿ ನೀರಾವರಿಯು ಹೆಚ್ಚಾಗಿ ಅಂತರ್ಜಲವನ್ನ ಟ್ಯಾಪ್ ಮಾಡುವುದರ ಮೇಲೆ ಆಧಾರಿತವಾಗಿದೆ. ಪರಿಣಾಮವಾಗಿ ದೇಶಾದ್ಯಂತ ಭೂಗತ ನೀರಿನ ಕೋಷ್ಟಕಗಳು ವೇಗವಾಗಿ ಕುಸಿದಿವೆ. ಸಮೃದ್ಧವಾದ ಮಳೆ ಮತ್ತು ಅನುಕೂಲಕರವಾದ ನೈಸರ್ಗಿಕ ಪುನರ್ಭರ್ತಿ ವ್ಯವಸ್ಥೆಗಳಿರುವ ಪ್ರದೇಶಗಳಲ್ಲಿಯೂ ಸಹ ನೀರಿನ ಕೋಷ್ಟಕಗಳು ಅಪಾಯಕಾರಿಯಾಗಿ ಕೆಳಮಟ್ಟಕ್ಕೆ ತಲುಪಿವೆ. ಇದರಿಂದ ರೈತರು ಮೊದಲಿಗಿಂತ ಆಳವಾಗಿ ಕೊಳವೆ ಬಾವಿಗಳನ್ನ ಕೊರೆಯಬೇಕಾಗಿದೆ. ನೀರಾವರಿಗಾಗಿ ಡೀಸೆಲ್ ಮತ್ತು ವಿದ್ಯುತ್ ಬಳಕೆಯು ಅದಕ್ಕೆ ಅನುಗುಣವಾಗಿ ಏರುತ್ತವೆ. ಭೂಮಿಯಿಂದ ಅಳೆಯುವುದು. ಭೂಮಿಯನ್ನ ಅಳೆಯುವ ಪ್ರಮಾಣಿತ ಘಟಕವು 1 ಹೆಕ್ಟೇರ್ 10,000 ಚದರ ಮೀಟರ್ ಆಗಿದೆ. ರಾಂಪುರದಲ್ಲಿ ಭೂ ವಿತರಣೆ. ಗ್ರಾಮದಲ್ಲಿ ಕೃಷಿಯಲ್ಲಿ ತೊಡಗಿರುವ ಎಲ್ಲರಿಗೂ ಕೃಷಿಗೆ ಬೇಕಾದಷ್ಟು ಜಮೀನು ಇರುವುದಿಲ್ಲ. ರಾಂಪುರದ ಜನಸಂಖ್ಯೆಯು ಸುಮಾರು 2660 ವಿವಿಧ ಜಾತಿಗಳಿಗೆ ಸೇರಿದ ಸುಮಾರು 450 ಕುಟುಂಬಗಳಿವೆ. ಮೇಲ್ಜಾತಿ ಕುಟುಂಬಗಳು ಗ್ರಾಮದ ಬಹುಪಾಲು ಭೂಮಿಯನ್ನ ಹೊಂದಿದ್ದಾರೆ.
ಸಿಮೆಂಟ್ ಪ್ಲಾಸ್ಟರಿಂಗ್ ಇರುವ ಇಟ್ಟಿಗೆಯಿಂದ ನಿರ್ಮಿಸಿದ ಪಕ್ಕಾ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಕೆಳವರ್ಗದ ಜನರು ಅಥವಾ ದಲಿತರು ಜನಸಂಖ್ಯೆಯು 1/3ರಷ್ಟು ಭಾಗವನ್ನ ಹೊಂದಿದ್ದಾರೆ ಮತ್ತು ಹೆಚ್ಚು ಸಾಧಾರಣವಾದ ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಾರೆ. ರಾಂಪುರದಲ್ಲಿ ಜನಸಂಖ್ಯೆಯು ಸುಮಾರು 1/3 ಕುಟುಂಬಗಳು ಭೂರಹಿತವಾಗಿವೆ. ಬಹುತೇಕ ಭೂರಹಿತ ಕುಟುಂಬಗಳು ದಲಿತರು. 60 ಮಧ್ಯಮ ಮತ್ತು ದೊಡ್ಡ ರೈತ ಕುಟುಂಬಗಳು 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನ ಸಾಗುವಳಿ ಮಾಡುತ್ತವೆ. ಕೆಲವು ದೊಡ್ಡ ರೈತರು 10 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿದ್ದಾರೆ. ಸರಿಸುಮಾರು 240 ಕುಟುಂಬಗಳು 2 ಹೆಕ್ಟೇರ್ಗಿಂತ ಕಡಿಮೆ ಗಾತ್ರದ ಸಣ್ಣ ಜಮೀನುಗಳನ್ನ ಕೃಷಿ ಮಾಡುತ್ತವೆ. ಇಂತಹ ಫ್ಲಾಟ್‌ಗಳ ಸಾಗುವಳಿಯಿಂದ ರೈತ ಕುಟುಂಬಗಳಿಗೆ ಸೂಕ್ತ ಆದಾಯ ಬರ್ತಾ ಇಲ್ಲ. ಕಡಿಮೆ ಆದಾಯದ ಕಾರಣ ಅನೇಕ ಸಣ್ಣ ರೈತರು ಕೃಷಿ ಕಾರ್ಮಿಕರಾಗಿ ಹೆಚ್ಚುವರಿ ಕೆಲಸ ಮಾಡಬೇಕಾಗಿದೆ. ಆದ್ರಿಂದ ಈ ವಿಡಿಯೋದಲ್ಲಿ ನಾವು ಕೇಂದ್ರೀಕರಿಸಿದ ರಾಂಪುರದ ಗ್ರಾಮದ ಕಥೆಯನ್ನ ನೀವು ಹೊಂದಿದ್ದೀರಿ. ಒಂದು ಹಳ್ಳಿಯಲ್ಲಿ ಕೃಷಿ ಚಟುವಟಿಕೆಗಳು. ರಾಂಪುರದಲ್ಲಿ ಗ್ರಾಮ ಮತ್ತು ಭೂಮಿ ಹಂಚಿಕೆಯಲ್ಲಿ ಕೃಷಿ ಮಾದರಿಯನ್ನ ಅನುಸರಿಸಲಾಯಿತು.